ನೇಹಾ ಹಾಗೂ ಅಂಜಲಿ ಕೊಲೆಯಿಂದ ಹುಬ್ಬಳ್ಳಿ ನಡುಗಿ ಹೋಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸರ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನೋಡಿ, ಒಂದೇ ತಿಂಗಳ ಬೆನ್ನಲ್ಲೇ 2 ಕೊಲೆಗಳು, ಅದು ಭೀಕರ ಕೊಲೆ. ನೇಹಾ ಮತ್ತು ಅಂಜಲಿ. ಹುಬ್ಬಳ್ಳಿ ಜನ ಭಯಭೀತರಾಗಿ ಬಿಟ್ಟಿದ್ದಾರೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೊಲೀಸರ ವಿರುದ್ಧ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ಆರೋಪ ಇದೆ ಜನರಿಂದ. ಆರೋಪ ಹೆಚ್ಚಾಗ್ತಾ ಇದ್ದಂತೆ ಇವತ್ತು ಆರ್ ಹಿತೇಂದ್ರ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಆಗಿದ್ದಾರೆ ಆರ್ ಹಿತೇಂದ್ರ ಅವರು. ಭೇಟಿಯನ್ನು ಕೊಟ್ಟು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ. ಹಲವು ಸ್ಟೇಷನ್ಗಳಿಗೆ ಭೇಟಿ ಕೊಡ್ತಾರೆ, ಸೂಚನೆಗಳನ್ನು ಕೊಡಬಹುದು, ವಾರ್ನ್ ಮಾಡ್ಬೋದು. ಇನ್ನು ನಾಳೆ ಹುಬ್ಬಳ್ಳಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಆಗಮಿಸ್ತಾ ಇದ್ದಾರೆ. ಯಾಕಂದರೆ ನೇಹಾ ಕೊಲೆ ಅಷ್ಟೇ ಭೀಕರವಾಗಾಯಿತು. ಹಾಡ ಹಗಲೇ ಕಾಲೇಜ್ ಕ್ಯಾಂಪಸ್ನಲ್ಲೇ ಬರಬ್ಬರವಾಗಿ ಚುಚ್ಚು ಕೊಲೆ ಮಾಡಲಾಯಿತು. ಅಂಜಲಿದು ಹಾಗೆ ಮನೆಗೆ ನುಗ್ಗಿ ಅದು ಚಾಕುವಿನಿಂದ ಚುಚ್ಚು ಕೊಲೆ ಮಾಡಿದ್ದು. ಹಾಗಾಗಿ ಜನರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನೋಡಿ, ಒಂದು ವಾರದಲ್ಲೇ 10 ಕೊಲೆಗಳಾಗಿದ್ದಾವಂತಲ್ಲಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಕಂಡು ಕೇಳರಿಯದ ಹಾಗೆ ಈ ಬಾರಿ ಕೊಲೆ ಆಗಿದ್ದಾವಂತಲ್ಲಿ. ನೆತ್ತರು ಹರಿತಾನೇ ಇದೆ. ಕಾನೂನು ಸುವ್ಯವಸ್ಥೆ ಏನಾಗಿದೆ ಜನ ಕೇಳ್ತಾ ಇದ್ದಾರೆ. ಹೀಗೆ ಆದರೆ ಮತ್ತೆ ಹೆಂಗೆ ನಾವು ಬದುಕೋದು? ಪೊಲೀಸರು ಏನಕ್ಕಿದ್ದಾರೆ ಕಾಕಿಯವರು? ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ, ಕೇರ್ಲೆಸ್ಸು. ಅವತ್ತು ಹಾಗೆ ಆಗಿದ್ದು. ಯಾರ್ದು? ಅಂಜಲಿದು. ಮೂಢನಂಬಿಕೆ ಹೋಗಿ ನಿಮ್ಮದು ಅಂತ ಹೇಳಿ ಕಳಿಸಿದ್ರಂತೆ ಪೊಲೀಸರು. ಮೂಢನಂಬಿಕೆ ಏನಾಯಿತು? ಅಂಜಲಿ ಪಾಪ ಪ್ರಾಣ ಹೋಯ್ತಲ್ವ. ಮೊದಲೇ ಒದ್ದು ಬುದ್ಧಿ ಕಲಿಸಿದ್ರೆ ಆವಾಗಲೇ ದೂರು ಕೊಟ್ಟಾಗ ಕೇರ್ಲೆಸ್ಸು. ಹಾಗಾಗಿ ಈಗ ಹಿತೇಂದ್ರ ಅವರು ಭೇಟಿ ಕೊಡ್ತಿದ್ದಾರೆ. ಎಡಿಜಿಪಿ ಅವರು ಹಲವು ಠಾಣೆಗಳಿಗೆ ಭೇಟಿ ಕೊಡ್ತಾರೆ. ಏನು ಮಾಡ್ತಾ ಇದ್ದಾರೆ ಪೊಲೀಸರು? ನಿಜಕ್ಕೂ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಾ ಇಲ್ವಾ? ದೂರು ಬಂದಂಥ ಸಂದರ್ಭದಲ್ಲಿ ಹೇಗೆ ಕಡೆಗಣಿಸ್ತಾ ಇದ್ದಾರೆ? ನಾವು ಎಲ್ಲ ಪೊಲೀಸರು ಎಲ್ಲ ಠಾಣೆಗಳಂತ ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ಜನ, ಕೆಲವೊಂದಿಷ್ಟು ಪೊಲೀಸರು ನಮಗೋದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ನಡ್ಕೊಳ್ತಾರೆ. ಹಾಗಾಗಿ ಇದು ಬೇಕೀಗ. ಮತ್ತು ಗೃಹ ಸಚಿವರು ಕೂಡ ಭೇಟಿ ಕೊಡ್ತಾರೆ ನಾಳೆ. ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಿ. ಕಾಕಿ ಹಾಕಿರೋದು ಯಾಕೆ ಅವರು ಅಂತ. ನಾವು ಜನರನ್ನು ರಕ್ಷಣೆ ಮಾಡ್ತೀವಿ ಅಂಥೇಳಿ ಆರಕ್ಷಕರು ಹೆಸರಿಗಷ್ಟೇ ಆಗಿಬಿಟ್ಟಿದೆ ಹುಬ್ಬಳ್ಳಿಯಲ್ಲಿ ಅಂತ ಅನ್ನಿಸ್ತಾ ಇದೆ ನಮಗೆ. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದರೆ ಭಯನೇ ಇಲ್ಲ. ಪೊಲೀಸರಂದರೆ ಭಯನೇ ಇಲ್ಲ. ಪುಂಡ ಪುಕಾರಿಗಳಿಗೆ, ಪೋಖ್ರಿಗಳಿಗೆ ಕಂಡಲ್ಲಿ ಚುಚ್ಚಿ ಕೊಲೆ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ಹೇಗೆ ಬದುಕೋಕ್ಕೆ ಸಾಧ್ಯ ಅಲ್ಲಿ ಆರಾಮಾಗಿ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಎಡಿಜಿಪಿ ಅವರ ಸೂಚನೆಗಳು ಯಾವ ರೀತಿಗೆ ವರ್ಕೌಟ್ ಆಗುತ್ತೆ ನೋಡಬೇಕು. ಯಾಕಂತ ಹೇಳಿದ್ರೆ ಯಾವತ್ತೂ ಕೂಡ ನಾವು ಕಂಡ ಹಾಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇಷ್ಟರ ಮಟ್ಟಿಗೆ ಕೊಲೆ ಆಗಿರೋ ಉದಾಹರಣೆಗಳಿಲ್ಲ. ಒಂದು ತಿಂಗಳಲ್ಲಿ 15-20 ಕೊಲೆಗಳಾಗ್ತಾ ಇದ್ದಾವೆ. ಚಾಕು ಚೂರು ಇಟ್ಕೊಂಡು ಓಡಾಡ್ತಿದ್ದಾರೆ. ಗಾಂಜಾ ಎಲ್ಲ ಜಾಸ್ತಿ ಆಗ್ತಾಯಿದೆ ಯುವಕರಲ್ಲಿ. ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಾಯಿದೆ ಛೋಟಾ ಮುಂಬೈ ಖ್ಯಾತಿಯ ಹುಬ್ಬಳ್ಳಿಯಲ್ಲಿ. ಹಾಗಾಗಿಯೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಜವಾಬ್ದಾರಿ ಈಗ ಮೇಲಾಧಿಕಾರಿಗಳ ಮೇಲಿದೆ. ಎಡಿಜಿಪಿ ಅವರು ಭೇಟಿ ಕೊಟ್ಟು ಹಲವು ಸ್ಟೇಷನ್ಗಳಿಗೆ ಹೋಗ್ತಾರೆ. ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಮೀಟಿಂಗ್ ಮಾಡ್ತಾರೆ. ಕಮಿಷನರು ಕೂಡ ಸ್ವಲ್ಪ ಹೇಳ್ತಾರೆ. ಯಾಕಂದರೆ ಅವ್ರ ಮೇಲೆ ಆರೋಪ ಜಾಸ್ತಿ ಇದೆ. ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಈಗ ಅವರು ಕರೆಕ್ಟಾಗಿ ಸ್ಟ್ರಿಕ್ ಆಗಿದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ.